ರಾಜ್ಯ ಸಾರಿಗೆ ನೌಕರರ ಹೋರಾಟ ನಿಜಕ್ಕೂ ಕೂಡ ಈಗ ಗೊಂದಲದ ಗೂಡಾಗಿದೆ. ಒಂದು ಕಡೆಗೆ ನೌಕರರು ನಾವು ಹೋರಾಟ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಬಸ್ಸನ್ನು ರಸ್ತೆಗೆ ಇಳಿಸಲ್ಲ, ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು ಅಂತ ಇದೆ. ಅತ್ತ ಮುಖಂಡರು ಮಾತ್ರ ಈಗ ಬೇರೆಯದ್ದೇ ರಾಗವನ್ನು ಹಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನೇರವಾಗಿಯೇ ಅಧಿಕಾರಿಗಳು ತಿಳಿದ್ರು. ಆ ಒಂದು ಸಭೆಯಲ್ಲಿ ಅತ್ತ ನಾಯಕರ ಜೊತೆಗೆ ಅಧಿಕಾರಿಗಳು ಮಾತನಾಡಿದ್ರು. ಯಾವಾಗ ಸರ್ಕಾರಿ ಅಧಿಕಾರಿಗಳು ಭರವಸೆ ಕೊಟ್ಟರು, ಮುಖಂಡರೆಲ್ಲರೂ ಕೂಡ ಸೇರಿ ಸದ್ಯಕ್ಕೆ ಪ್ರತಿಭಟನೆ ಮಾಡೋದು ಬೇಡ, ಮಾರ್ಚ್ 2 ತನಕ ನಾವು ಡೆಡ್ಲೈನ್ ಕೊಟ್ಟು ಸುಮ್ಮನೆ ಆಗೋಣ ಅಂತ ಹೇಳಿದ್ರು. ಆದರೆ ಸರ್ಕಾರಿ ನೌಕರರೇ ಈಗ ತಮ್ಮದೇ ಮುಖಂಡರ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ, ತಮ್ಮದೇ ಮುಖಂಡರ ವಿರುದ್ಧ ಕೆರಳಿ ಕೇಂದ್ರವಾಗಿದ್ದಾರೆ. ಹಾಗಾದರೆ ಈ ಸಾರಿಗೆ ನೌಕರರ ಪ್ರತಿಭಟನೆ ಗೊಂದಲ ಇವತ್ತಿನ ಡೆವಲಪ್ಮೆಂಟ್ ಏನಾಗ್ತಾ ಇದೆ? ದೊಡ್ಡ ಹೈಡ್ರಾಮಾ ಏನಾಯಿತು ನೋಡೋಣ. ಮಾರ್ಚ್ ಒಳಗಾಗಿ ಎಲ್ಲರೂ ಸೇರಿ ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟು ಲಾರಿ ಓಡಿಸ್ಕೊಂಡು ಜೀವನ ಮಾಡೋದಂದೇ ರಿಟೈರ್ಮೆಂಟ್. ಅದು ಮುಂದಿನ ಹೋಗ್ಲಾಟ ಘೋರವಾಗಿರುತ್ತೆ ಅಂತ ಒಂದು ಸೂಚನೆ ಕೊಟ್ಟಿದ್ವಿ. ನಿರ್ಧಾರನ ನಾವು ಯಾರು ಒಪ್ತಾ ಇಲ್ಲ. ಮೂಗಿಗೆ ತುಪ್ಪ ಒರೆಸಿ ಮೂಸ್ ನೋಡ್ಕೊಂಡು ಕುಂದ್ರು ಅಂತ ಹೇಳಿದ್ರೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಗೆ ಇಲ್ಲ. ಕಳೆದ 7 ವರ್ಷಗಳಿಂದ ಕಾದು 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 ಬೇಸತ್ತಿದ್ದಾರೆ. 2ನೇ ತಾರೀಕು ಬರೆದವರು 2ನೇ ತಾರೀಕಿನ ಸತ್ಯಾಗ್ರಹ ಮಾಡ್ತಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಸಂಜೆ 4 ಗಂಟೆಯಿಂದಲೇ ರಾಜ್ಯಾದ್ಯಂತ ಬಸ್ ಬಂದ್ ಆಗ್ಬೇಕಿತ್ತು. ಬೇಡಿಕೆ ಈಡೇರೋವರೆಗೂ ಸಾರಿಗೆ ನೌಕರರು ಮುಷ್ಕರ ಮಾಡಬೇಕಿತ್ತು. ಆದ್ರೆ ಕೆಎಸ್ಆರ್ಟಿಸಿ ಎಂಡಿ ಕೊಟ್ಟ ಭರವಸೆ, ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಂಡ ನಿರ್ಧಾರ ಈ ಹೋರಾಟವನ್ನ ಮುಂದೂಡಿದೆ. ಆದ್ರೆ ಇವತ್ತು ಪ್ರತಿಭಟನೆಗೆ ಬಂದಿದ್ದ ನೌಕರರು ಮಾತ್ರ ತಮ್ಮದೇ ಮುಖಂಡರ ತೀರ್ಮಾನದ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿಷಯ ಏನು ಅಂದ್ರೆ 4 ನಿಗಮಗಳ ಸಾರಿಗೆ ನೌಕರರು ಅರಿಯರ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಕಾರಣಕ್ಕೆ ಇಂದು ಬೆಂಗಳೂರು ಚಲೋಗೆ ಕರೆ ನೀಡಿತು. ನಿನ್ನೆಯೇ ಅಲರ್ಟ್ ಆಗಿದ್ದ ಸರ್ಕಾರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿತ್ತು. ಹೀಗಿದ್ರೂ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಂಜೆ 4 ಗಂಟೆವರೆಗೆ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು. ಹೀಗಾಗಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಪ್ರತಿಭಟನೆ ನಡೆಸುತ್ತಿರೋರ ಮನವೊಲಿಕೆಗೆ ಮುಂದಾಗಿದ್ರು. ವೇದಿಕೆಯಲ್ಲೇ 1272 ಕೋಟಿ ಕೊಡಲು ಸರ್ಕಾರ ಒಪ್ಪಿದೆ ಅನ್ನೋ ಭರವಸೆ ಕೊಟ್ರು. ವೇದಿಕೆ ಮುಂದಿದ್ದ ನೌಕರರು ಹಾಗೂ ವೇದಿಕೆ ಮೇಲಿದ್ದ ಮುಖಂಡರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇದಾದ ಬಳಿಕ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಸುದೀರ್ಘ ಸಭೆ ನಡೆಸಿದ್ರು. ಬಳಿಕ ವೇದಿಕೆಗೆ ಬಂದು ಸರ್ಕಾರದ ಭರವಸೆಗಳಿಗೆ ಒಪ್ಪಲ್ಲ ಅಂತಲೇ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಂತೆ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದ್ದೀವಿ ಅಂದ್ರು. 2ನೇ ತಾರೀಕು ಮಾರ್ಚ್ ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿ 2 ಬೇಡಿಕೆ ಬಗ್ಗೆ ಚರ್ಚೆ ಮಾಡಿದ ಪಕ್ಷದಲ್ಲಿ 2ನೇ ತಾರೀಕು ಸೋಮವಾರದಿಂದ ಎಲ್ಲ ನಾವು ಇಡೀ ನಾಯಕ ಸಮುದಾಯ ಹೊತ್ತು ಕೊಡೋದಿಲ್ಲ, ಮತ್ತೆ ಕೊಡೋದಿಲ್ಲ, ಯಾವುದೇ ಕೊಡೋದಿಲ್ಲ. 2ನೇ ತಾರೀಕು ಬರೆದವರು 2ನೇ ತಾರೀಕಿನ ಸತ್ಯಾಗ್ರಹ ಮಾಡ್ತಾರೆ, ಮುಚ್ಕೊಂಡು ಕೂಡ ಮಾಡ್ತಾರೆ. ಆದ್ರೆ ಸಾರಿಗೆ ಮುಖಂಡರ ಈ ನಿರ್ಧಾರವನ್ನ ಒಪ್ಪೋದಕ್ಕೆ ಸಾರಿಗೆ ನೌಕರರು ಸುತರಾಂ ಸಿದ್ಧರಿರಲಿಲ್ಲ. ಯಾವಾಗ ಡೆಡ್ ಲೈನ್ ಮುಂದೂಡಲಾಯಿತೋ ಆಗಲೇ ನೌಕರರು ವೇದಿಕೆ ಕುಟ್ಟಿ ಬೇಡ ಬೇಡ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಕೆಲ ಹೊತ್ತು ಹೈ ಡ್ರಾಮಾನೇ ನಡೆಯಿತು. ಇನ್ನು ನೌಕರರ ವಿರೋಧದ ಬಳಿಕ ಜಂಟಿ ಕ್ರಿಯಾ ಸಮಿತಿ ಮುಖಂಡ ವಿಜಯ್ ಭಾಸ್ಕರ್ ಟಿವಿ9 ಜೊತೆಗೆ ಮಾತನಾಡಿದ್ರು. ಹೋರಾಟದ ದಿಕ್ಕು ತಪ್ಪಲು ಬಿಡಲ್ಲ ಅಂದ್ರು. ಸರ್, ಈಗ ಮಾರ್ಚ್ 2ನೇ ತಾರೀಕಿಂದ ನಾವು ನಾಳೆಗೆ ಮುಷ್ಕರಕ್ಕೇನು ಕರೆ ಕೊಡ್ತಾ ಇಲ್ಲ. ಯಾಕೆಂದ್ರೆ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು 2 ಹೆಜ್ಜೆ ಕೆಳಗಡೆ ಇಳಿದು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇನ್ನಷ್ಟು ಒತ್ತಡ ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಹೋರಾಟ ಚಳುವಳಿ ದಿಕ್ತಪ್ಪೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹಾಗಿದ್ರೆ ಸಾರಿಗೆ ನೌಕರರ ಬೇಡಿಕೆಗಳೇನು, ಸರ್ಕಾರ ನೀಡಿದ ಭರವಸೆ ಏನು ಅನ್ನೋದನ್ನ ನೋಡೋದಾದ್ರೆ 2020ರಿಂದಲೂ ಬಾಕಿ ಉಳಿಸಿಕೊಂಡಿರೋ 38 ತಿಂಗಳ ಅರಿಯರ್ಸ್ ನೀಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಸರ್ಕಾರ 26 ತಿಂಗಳ ಅರಿಯರ್ಸ್ ನೀಡಲು ಒಪ್ಪಿಗೆ ನೀಡಿದೆ. ಸಾರಿಗೆ ನೌಕರರ ಪ್ರಕಾರ 38 ತಿಂಗಳ ಅರಿಯರ್ಸ್ 1740 ಕೋಟಿ ರೂಪಾಯಿ ನೀಡಬೇಕು. ಆದರೆ ಸರ್ಕಾರ 1271 ಕೋಟಿ ನೀಡಲು ತೀರ್ಮಾನಿಸಿದೆ. ಇನ್ನು 2024ರ ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ಸಾರಿಗೆ ಸಿಬ್ಬಂದಿ ಒತ್ತಾಯಿಸಿದ್ದಾರೆ. ಆದರೆ ಸರ್ಕಾರ 2025ರ ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡೋದಾಗಿ ಹೇಳಿದೆ.
ಆದರೆ ವೇತನ ಪರಿಷ್ಕರಣೆ ಪ್ರಮಾಣವನ್ನ ಸರ್ಕಾರ ನಿಗದಿ ಮಾಡಿಲ್ಲ. ಇತ್ತ ಸಾರಿಗೆ ನೌಕರರು ಹಳೆ 38 ತಿಂಗಳು ಮತ್ತು ಹೊಸ 26 ತಿಂಗಳ ಅರಿಯರ್ಸ್ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಏನೇ ಬರಲಿ ಒಗ್ಗಟ್ಟಿರಲಿ ಎಂದವರ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಮುಖಂಡರ ನಿರ್ಧಾರ ನೌಕರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅರುಣ್ ಕುಮಾರ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.